ಓಕೆ, ಈಗ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಅಭ್ಯಾಸ ಮಾಡೋಣ. ಏನ್ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ನಾವು ಯಾವ ರೀತಿ ಮಾಡಬಹುದು? ಈ ಭೂಮಿಯ ಮೇಲೆ ಹಲವಾರು ಜೀವಿಗಳಿದಾವ್ರಿ. ನಾವು ಅದರಲ್ಲಿ ಮನುಷ್ಯರು ಹೌದು. ಮನುಷ್ಯರು ನಾವು ಜೀವಿಗಳೇ. ಜೀವಿಗಳಂದ್ರೆ ಬರೇ ಪ್ರಾಣಿಗಳು, ನಾಯಿ, ಬೆಕ್ಕು, ಇಲಿ, ಪ್ರಾಣಿಗಳಲ್ಲಿ ಗಳಷ್ಟೇ ಅಲ್ಲ, ಗಿಡಗಳು, ಮರಗಳು, ಸೂಕ್ಷ್ಮಾಣು ಜೀವಿಗಳು, ಇವೆಲ್ಲ ಜೀವಿಗಳೇ. ಈ ಎಲ್ಲಾ ಜೀವಿಗಳು ವಾಸ ಮಾಡಕ್ಕೆ ಕಾಡು ಅಂತ ಇದೆ. ಕಾಡಿನಲ್ಲಿ ವನ್ಯ ಜೀವಿಗಳಿರ್ತಾವ. ಏನಿರ್ತಾವ್ರಿ? ಕಾಡಿನಲ್ಲಿ ವಾಸಿಸುವಂತ ಜೀವಿಗಳನ್ನ ವನ್ಯ ಜೀವಿಗಳು ಅಂತ ಕರಿತೀವಿ. ಕ್ರಮೇಣ ಮನುಷ್ಯನು ಮೊದಲು ಕಾಡಿನಲ್ಲಿ ಇದ್ದ ಒಂದು ಜೀವಿನೇ, ಪ್ರಾಣಿನೇ. ಕ್ರಮೇಣ ಏನಾಯ್ತ್ರಿ, ಮನುಷ್ಯನ ಬುದ್ಧಿಯಲ್ಲಿ ವಿಕಾಸ ಆಗ್ತಾ ಹೋಯ್ತ್ರಿ. ಯಾವಾಗ ಮನುಷ್ಯನ ಬುದ್ಧಿಯಲ್ಲಿ ವಿಕಾಸ ಆಗ್ತಾ ಹೋಯ್ತು ನೋಡ್ರಿ, ಅವಾಗ ಅವನು ಕಾಡು ಬಿಟ್ಟು ಒಂದ್ ಕಡೆ ವಾಸ ಮಾಡಕ್ ಶುರು ಮಾಡ. ಅಲ್ಲಿ ತನಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ, ಕ್ರೂರ ಪ್ರಾಣಿಗಳ ತನ್ನ ಮೇಲೆ ದಾಳಿ ಆಗ್ಲಾರ್ದಂಗೆ ಒಂದು ವ್ಯವಸ್ಥಿತವಾದ ಜಾಗ ಮಾಡ್ಕೊಂಡು, ಅದಕ್ಕೆ ಹಳ್ಳಿ ಅನ್ಕೊಂಡು ಅಥವಾ ತಂಡಗಳಾಗಿ ವಾಸ ಮಾಡಿ ಕೊನೆಗೆ ನಗರಗಳನ್ನ ಕಟ್ಟಿ, ತಂದೆ ಏನ್ ಮಾಡಕತ್ತ, ಈ ಭೂಮಿಯ ಮೇಲೆ ಎಲ್ಲ ಒಂದು ಜೀವಿಗಳಿಗಿಂತ ತಾನು ಹೆಚ್ಚು ಅನ್ನೋ ರೀತಿ ಬಹಳ ಶುರು ಮಾಡದ. ಮನುಷ್ಯನ ಹೆಚ್ಚು ಹೆಚ್ಚು ಆಸೆಗೆ ಏನಾಯ್ತ್ರಿ, ಕಾಡುಗಳನ್ನ ಕಡಿಯೋಕ್ ಶುರು ಮಾಡ. ಕಾಡುಗಳನ್ನ ಕಡೆದು ಪೀಠೋಪಕರಣಗಳನ್ನ ಮಾಡೋದು, ಮನೆಗಳನ್ನ ಕಟ್ಟಲಿಕ್ಕೆ ಕಾಡುಗಳನ್ನ ಬಳಸೋದು, ಹೌದಾ, ಉರುವಿಲಿಗೆ ಅಂತ ಕಾಡುಗಳನ್ನ, ಇದು ಮರಗಳನ್ನ ಬಳಸೋದು, ಮತ್ತೆ ಹಲವಾರು ಅಲಂಕಾರಿಕ ಸಾಮಾನುಗಳನ್ನ ಕಟ್ಟಿಗೆಯಿಂದ ಮಾಡೋದು, ಅದಕ್ಕೆ ಮರ ಕಡಿಯೋದು. ಮತ್ತೆ ಈಗಂತೂ ಕಾಡಿರೋ ಜಾಗವನ್ನ ಕಡಿಯೋದು, ಅದನ್ನ ಭೂವಾಸ ಪ್ರದೇಶವನ್ನಾಗಿ ಪರಿವರ್ತನೆ ಮಾಡೋದು, ಅದನ್ನ ವಾಸಸ್ಥಳದ ಪ್ರದೇಶವನ್ನಾಗಿ ಪರಿವರ್ತನೆ ಮಾಡೋದು. ಅವಾಗ ಕಾಡಿನ ಸಂಖ್ಯೆ ಭೂಮಿ ಮೇಲೆ ಕಡಿಮೆ ಆಗ್ತಾ ಆಗ್ತಾ ಬಂತು. ಯಾವಾಗ ಕಾಡು ಕಡಿಮೆ ಆಗ್ತಾ ಬಂತು ನೋಡ್ರಿ, ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳು ಕೂಡ ಅವುಗಳ ಸಂಖ್ಯೆ, ಅವುಗಳ ವಾಸನೆಲೆ ಹೊರಟೋಯ್ತು. ಅವುಗಳ ವಾಸಸ್ಥಳ ಇಲ್ದಂಗಾಯ್ತು. ಮೊದಲೆಲ್ಲ ಗುಬ್ಬಿಗಳ ಇದ್ದು ನೋಡ್ರಿ, ಗುಬ್ಬಚ್ಚಿಗಳು. ನಾವು ಸಣ್ಣವರಿದ್ದಾಗ ಬಹಳ ಗುಬ್ಬಿಗಳು ಇದ್ದಾರೆ. ಎಲ್ಲಾ ಬೆಳಕಾದ್ರೆ ಚಿಲಿಪಿಲಿ ಅಂತಿದ್ರು. ಈ ಗುಬ್ಬಿಗಳೇ ಕಾಣಿಸಂಗಿಲ್ಲ ನೋಡ್ರಿ, ಬಹಳ ಸಂಖ್ಯೆ ಗುಬ್ಬಿಗಳೇ. ಯಾಕೆ ಗುಬ್ಬಿಗಳ ಸಂಖ್ಯೆ? ಈ ಒಂದು ಪಕ್ಷಿಗಳಿಗೆ, ಗುಬ್ಬಚ್ಚಿಗಳಿಗೆ ಫೇವ್ರೆಟ್ ಜಾಗ ಯಾವ್ದಪ್ಪ ಅಂದ್ರೆ ಹುಣಸೆ ಹಣ್ಣಿನ ಮರ. ಯಾವ ಮರ ರೀ? ಆ ಹುಣಸೆ ಹಣ್ಣಿನ ಮರದ ಮೇಲೆ ಗೂಡು ಕೊಟ್ಟೋದು, ಅದರಲ್ಲಿ ಮೊಟ್ಟೆ ಇಡೋದು, ಮರಿಗಳನ್ನ ಮಾಡೋದು. ಹುಣಸೆ ಹಣ್ಣಿನ ಮರ ಬಿಟ್ರೆ ಮಣ್ಣಿನಿಂದ ಮಾಡಿದ ಮನಿಗಳು ಅವ್ ಸಂದಿರ್ತಾವ್ರಿ, ಅಲ್ಲಿ ಏನ್ ಮಾಡ್ತೈತ್ರಿ, ಅವ್ರ ಫೇವ್ರೇಟ್ ಜಾಗ. ತಂಡ್ಯಾಗ ಅಲ್ಲಿ ಹೋಗಿ ಕುಂತಿದ್ದು. ಬ್ಯಾಸ್ಗ್ಯಾಗ ಹುಣಸೆ ಹಣ್ಣಿನ ಮರದಾಗ ಕೂತ್ರೆ ತಂಡ್ಯಾಗ ಅಲ್ಲಿ. ಈಗ ಮಣ್ಣಿನ ಮನಿ ಎಲ್ಲಾ ಹೋಗ್ಬಿಟ್ಟವ್ರಿ, ಎಲ್ಲಾ ಏನ್ ಬಂದಾವ್ರಿ, ಸಿಮೆಂಟ್ ಮನಿ. ಮತ್ ಹುಣಸೆ ಹಣ್ಣಿನ ಮರ ಎಲ್ಲಾರು ನೋಡಿದ್ರೆ ಸಿಗಾಕತ್ತಾವ? ಎಲ್ಲೋ ಒಂದು ಹುಣಸಿ ಗಿಡನೇ ಇಲ್ಲ. ಹಂಗಾಗಿ ಇಷ್ಟೇ ಅಲ್ಲ, ಈ ಒಂದು ರೇಡಿಯೇಷನ್ ಇದೆ ಇಲ್ರಿ, ಮೊಬೈಲ್ ರೇಡಿಯೇಷನ್, ಆ ಗುಬ್ಬಿಗಳ ಹಾರ್ಟಿಗೆ ತ್ರಾಸ್ ಮಾಡ್ತದ. ಮತ್ತೆ ಅವಕ್ಕೆ ಬೇಕಾದಂತ ಆಹಾರನು ಸಿಗಾಗ್ತದೆ. ಇದು ಎಲ್ಲ ಮನುಷ್ಯನ ಚಟುವಟಿಕೆಯಿಂದ ಏನಾಗ್ತಾ ಇದ್ರಿ, ಗುಬ್ಬಿಗಳ ಸಂಖ್ಯೆ ಗಣನೀಯವಾಗಿ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಇದೊಂದು ಗುಬ್ಬಿದೊಂದು ಉದಾಹರಣೆ ಆಯ್ತು. ಎಷ್ಟೋ ಪ್ರಾಣಿ, ಪಕ್ಷಿಗಳು, ಸಸ್ಯಗಳು ಈ ಒಂದು ಮನುಷ್ಯನ ಒಂದು ಆಕ್ಟಿವಿಟಿಯಿಂದ, ಚಟುವಟಿಕೆಯಿಂದ ನಿರ್ನಾಮ ಆಗ್ತಾ ಇದೆ. ಅವು ಸಂಪೂರ್ಣವಾಗಿ ಭೂಮಿ ಮೇಲಿಂದ ಕಣ್ಮರೆ ಆದಂಗ ಆಗ್ತದೆ. ಒಂದ್ಸಲಿ ಡೈನೋಸಾರ್ ಇದ್ದು ಗೊತ್ತಲ್ರಿ,
ಡೈನೋಸರ್ ಈಗ ನೋಡಾಕ್ ಸಿಗ್ತಾವನ್ರಿ ಬಂತ್ ನೋಡಲ್ಲಿ ಡೈನೋಸರ್ ಬಂತ್ ಈಗ ಅಂತೀರಿ ಮಂಗ್ಯ ಬಂತ್ ನೋಡ ಹೌದಾ ಹಂಗ ಒಂದ್ ದಿವ್ಸ ಮೊದ್ಲು ಡೈನೋಸಾರ್ಗಳು ಹೌದಾ ಅದಕ್ಕೆ ಭೂಮಿಯ ಮೇಲೆ ಅದಕ್ಕೆ ವೈಪರೀತ್ಯಗಳು ಉಂಟಾಗಿ ಅದು ನಶಿಸಿ ಹೋಯ್ತು ಹಂಗೆ ಒಂದ್ ದಿವ್ಸ ಇವತ್ತು ಹುಲಿ ಸಿಂಹ ಅದಾವಲ್ರಿ ಹುಲಿ ಸಿಂಹಗಳು ಏನಾಗ್ತಾವ್ರಿ ಈ ಭೂಮಿಯ ಮೇಲಿಂದ ನಶಿಸಿ ಹೋಗ್ತವೆ ಭೂಮಿ ಮೇಲಿಂದ ಏನ್ ಮಾಡ್ತಾವ್ರಿ ಕಣ್ಣು ಮರೆ ಹಾಕಿ ಬಿಡ್ತವೆ ಒಂದ್ ಹುಲಿ ಸಿಂಹ ನೋಡಕ್ಕೂ ಸಿಗೋದ್ರಿ ಈ ಡೈನೋಸರ್ ಹೆಂಗ್ ಫೋಟೋಗಳ್ದಾಗ ನೋಡ್ತಿರಲ್ಲ ಹಂಗ ಒಂದ್ ದಿವ್ಸ ಏನಾಗ್ತದ್ರಿ ಹುಲಿ ಸಿಂಹನು ನಾವು ನೋಡ್ಬೇಕಾಗ್ತದೆ ಎದ್ರಾಗ್ರಿ ಫೋಟೋದಾಗ ಹಿಂಗ್ ಹುಲಿ ಅಂತಿರ್ತಿತ್ತು ಸಿಂಹ ಅಂತಿರ್ತಿತ್ತು ಅವು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಹಿಡ್ಕೊಂಡ್ ತಿಂತಾ ಇತ್ತು ಹಂಗ ಪರಿಸ್ಥಿತಿ ಏನ್ ಬರ್ತದ್ರಿ ಒಂದ್ ದಿವ್ಸ ಈ ಭೂಮಿಯ ಮೇಲಿಂದ ಹುಲಿ ಸಿಂಹದಂತ ದೊಡ್ಡ ಪ್ರಾಣಿಗಳು ಕಣ್ಮರೆ ಆಗ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ವನ್ಯ ಜೀವಿಗಳನ್ನ ಸಂರಕ್ಷಣೆ ಮಾಡ್ಬೇಕು ಯಾವ ರೀತಿ ವನ್ಯಜೀವಿ ವನ್ಯ ಜೀವಿಗಳನ್ನ ಸಂರಕ್ಷಣೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಕಾಡುಗಳನ್ನ ಉಳಿಸ್ಬೇಕ್ರಿ ಕಾಡನ್ನ ಉಳಿಸ್ಬೇಕ್ರಿ ಕಾಡನ್ನ ಉಳಿಸಿ ಕಾಡುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಡುಗಳಿದ್ರೆ ಅದೇ ವಾಸ ಮಾಡೋಕೆ ಪ್ರಾಣಿಗಳು ಇರ್ತಾವ ಈಗ ನೋಡಿರ್ಬೇಕು ನೀವು ಏನಪ್ಪಾ ಅಂದ್ರೆ ಚಿರತೆ ಬಂದು ದಾಳಿ ಮಾಡ್ತು ಒಂದ್ ಹಳ್ಳ್ಯಾಗ ಚಿರತೆ ಬಂದಿತ್ತು ಯಾರ ಮನೆ ಹತ್ರ ಗದಿ ಬಂದಿತ್ತು ಮತ್ ಕಾಡಾನೆ ಬಂದಿತ್ತು ಇವೆಲ್ಲ ಪೇಪರ್ದಾಗ ಓದಿರಲ್ಲ ಯಾಕೆ ಅವು ಇಲ್ಲಿ ಬರಾಕತ್ತಾವ ಅಂದ್ರೆ ನಮ್ ಜಾಗ ಬಿಟ್ಟು ನಮ್ ಕಡೆ ಯಾಕೆ ಬರಾಕತ್ತಾವ ಅಂದ್ರೆ ಅವತರ ಜಾಗ ನಾವೆಲ್ಲ ಹಾಳು ಮಾಡಿವಿ ಅವತರ ಜಾಗ ಇರ್ಲಾರ್ದಂಗ್ ಮಾಡಿವಿ ಅವತರ ಜಾಗದಾಗ ಊಟ ಸಿಗ್ಲಾರ್ದಂಗ್ ಮಾಡಿವಿ ಈಗ ನೋಡ್ರಿ ಕಾಡು ಜಾಸ್ತಿ ಕಾಡಿತ್ತಂದ್ರೆ ಅದ್ರಲ್ಲಿ ಜಾಸ್ತಿ ವನ್ಯಜೀವಿಗಳು ಇರ್ತಾವೆ ಜಿಂಕೆ ಮೊಲ ಇಂಥವೆಲ್ಲ ಇರ್ತಾವ ಜಾಸ್ತಿ ಜಿಂಕೆ ಮೊಲ ಇತ್ತಂದ್ರ ಅವು ಅಲ್ಲೇ ತಿಂದು ಅಲ್ಲೇ ರೆಸ್ಟ್ ಮಾಡ್ತಾವ ಈ ಕಡೆ ಬರಾಕ ಅವಕೇನ ಬರುದೇನ ಅವಕೇನ್ ಬೇಕಾಗಿಲ್ಲ ಆದ್ರೆ ಯಾವಾಗ ಅವಕ್ ಊಟ ಆಹಾರ ಕಡಿಮೆ ಬೀಳ್ತದ ನೋಡ್ರಿ ಬೇರೆ ಒಂದ್ ರೌಂಡ್ ಹೋಗಿ ಬರೋ ಮಾಡ್ತಾವ ಯಾರ ಸಿಕ್ಕ್ರ ಸಾಲಿಗಿರಿ ಹುಡುಗರು ಸಿಕ್ಕ್ರ ಏರ್ತದವ್ರು ಸಿಕ್ಕ್ರ ಏನಾರ ಕೈಯಾರ ಕಾಲು ತಿನ್ಬರ್ ಮಾಡ್ತಾವ ಹೌದಲ್ಲ ಆದ್ರ ಏನಾಗತ್ತದ್ರಿ ನಾವ್ ನಿರಂತರವಾಗಿ ಗಿಡಗಳನ್ನ ಕಡಿಯೋದ್ರಿಂದ ಮರಗಳನ್ನ ಕಡಿಯೋದ್ರಿಂದ ಈ ಒಂದು ಏನ್ ಮಾಡತ್ತೆ ಏನ್ ಬಿಡ್ತಿ ಭೂಮಿಯ ಮೇಲೆ ವನ್ಯಜೀವಿಗಳ ಪ್ರಮಾಣ ಗಣನೀಯವಾಗಿ ತಗ್ತಾ ಹೋಗ್ತಾ ಇದೆ ಇನ್ನ ನಾವ್ ಯಾಕೆ ಗಿಡಗಳನ್ನ ಮರಗಳನ್ನ ಕಡಿತೀವಿ ಅಂದ್ರೆ ಮನೆಗಳನ್ನ ಕಟ್ಟಕ್ಕೆ ಕಾರ್ಖಾನೆಗಳನ್ನ ಕಟ್ಟಕ್ಕೆ ದೊಡ್ಡ ಜಾಗಗಳು ಬೇಕಲ್ಲ ಆ ಉದ್ದೇಶಕ್ಕಾಗಿ ಒಂದು ಕಾಡನ್ನ ಕಡಿದು ನಾವ್ ಏನ್ ಮಾಡ್ತೀವಿ ಅದನ್ನ ನಾಡನ್ನಾಗಿ ಪರಿವರ್ತನೆ ಮಾಡ್ತೀವಿ ಏನ ಅರಣ್ಯ ನಾಶದಿಂದ ಪರಿಣಾಮಗಳು ಈ ಕಾಡನ್ನ ಅರಣ್ಯವನ್ನ ಕಡಿಯೋದ್ರಿಂದ ಏನೇನ್ ಆಗ್ತವ ಅರಣ್ಯ ನಾಶದ ಪರಿಣಾಮಗಳು ನೋಡಿ ನಾವು ಕಾಡನ್ನ ನಿರಂತರವಾಗಿ ಕಡಿಯೋದ್ರಿಂದ ಏನಾಗ್ತದೆ ಅಂದ್ರೆ ಬಹಳಷ್ಟು ಒಂದು ಶಾಖವನ್ನ ಹೀರಿಕೊಳ್ಳೋ ಸಾಮರ್ಥ್ಯ ಸಸ್ಯಗಳಿಗಿದಾವ ಸೂರ್ಯನ ಏನ್ ಬಿಸಿಲು ಬೀಳ್ತದಲ್ಲ ಜಳ ಬರ್ತದಲ್ಲ ಬ್ಯಾಸಿಗೆ ಆಗೋದು ಬಾಳ ಬಿಸಿಲು ಇರ್ತದಲ್ರಿ ಎಷ್ಟು ಗಿಡಗಳು ಇರ್ತಾವ ನೋಡ್ರಿ ಅಷ್ಟು ಬಿಸಿಲನ್ನ ಸಸ್ಯಗಳು ಏನ್ ಮಾಡ್ತಾವ್ರಿ ಹೀರ್ಕೊಂಡ್ ಬಿಡ್ತಾವ ಒಂದ್ ವೇಳೆ ಗಿಡಗಳ ಸಂಖ್ಯೆ ಕಡಿಮೆ ಇದ್ರೆ ಏನಾಗ್ತದ್ರಿ ಅದು ಭೂಮಿ ಕಾಯ್ತದ ಭೂಮಿ ಕಾಯ್ದಾಗ ನಮ್ಗೆ ಜಳ ಜಳ ಅನ್ಸಕ್ ಬರೇ ಈ ಒಂದು ನಮ್ಮ ಭೂಮಿಯ ತಾಪ ಹೆಚ್ಚೋದು ಒಂದೇ ಅಲ್ಲ ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ನಾವು ಈ ಒಂದು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚ
ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗೋದ್ರಿಂದ, ಯಾಕಂದ್ರೆ ಸಸ್ಯಗಳು ಇಂಗಾಲ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾವ, ಹೀರ್ಕೊಂಡು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾವ. ಸಸ್ಯಗಳ ಸಂಖ್ಯೆ ಕಡಿಮೆ ಆಯ್ತಂದ್ರೆ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದೆ. ಹೀಗೆ ಆಗೋದ್ರಿಂದ ಏನಾಗ್ತದ್ರಿ, ಭೂಮಿಯ ಒಂದು ತಾಪಮಾನ ಏರಿಕೆ ಆಗ್ತದ. ಅಲ್ಲದೆ ಮಳೆಯ ಪ್ರಮಾಣನ ಕೂಡ ತಗ್ಗಿ ಹೋಗ್ತದೆ. ಮಳೆ ಬರೋದು ಕೂಡ ಏನಾಗ್ತದ್ರಿ, ಕಡಿಮೆ ಆಗ್ತದೆ. ಯಾಕೆ ಮಳೆ ಬರೋದು ಕಡಿಮೆ ಆಗ್ತದ್ರಿ, ಸಾಗರಗಳಲ್ಲಿ ಮೋಡಗಳು ನೀರು ಆವಿಯಾಗಿ, ಸಾಗರದ ನೀರು ಆವಿಯಾಗಿ ಮೋಡಗಳಾಗಿ ಬರ್ತಾವಲ್ಲ, ಯಾವಾಗ ಮೋಡಗಳಿಗೆ ಈ ಸಸ್ಯಗಳ ಬಾಷ್ಪ ವಿಸರ್ಜನೆಯಿಂದ ತಂಪು ತಗಲ್ತದ ನೋಡ್ರಿ, ಅವಾಗ ಅಷ್ಟೇ ಮಳೆ ಬೀಳ್ತಾವ್ರಿ. ಎಲ್ಲಿ ಕಾಡು ಎಲ್ಲಿ ಹೆಚ್ಚಿಗೆ ಇರ್ತದ ಅಲ್ಲಿ ಅಲ್ಲಿ ಹೆಚ್ಚಿಗೆ ಮಳೆ ಆಗ್ತದ. ನಾವು ಕೇಳಿರಲಿಲ್ಲ, ಕಾಡು ಎಲ್ಲಿ ಇರ್ತದಲ್ಲ ಅಲ್ಲಿ ಹೆಚ್ಚು ಮಳೆ ಆಗ್ತದ. ಯಾಕಂದ್ರೆ ಆ ಮೋಡಗಳನ್ನ ಆಕರ್ಷಣೆ ಮಾಡುವ, ಅದಕ್ಕೆ ತಂಪನ್ನ ಬಿಟ್ಟುವ ಈ ಮೋಡಗಳಂದ್ರೆ ಅನಿಲ ರೂಪದ ನೀರ. ಯಾವಾಗ ಅನಿಲ ರೂಪದ ನೀರಿಗೆ ನಾವು ತಂಪನ್ನ ಬಿಡ್ತೀವಲ್ಲ, ಅದು ಮಳೆ ಆಗ್ತದೆ. ಮಳೆ ಆಗ್ತದೆ. ಈ ಉದಾಹರಣೆಗೆ ನೋಡ್ರಿ, ನೀವು ಏನೋ ಒಂದ್ ಕುದಿಸ್ತಾ ಇರ್ತೀರಿ, ಆ ತಟ್ಟೆಯಲ್ಲಿ ಒಂದು ಬೋಗಣಿ ಇರ್ತದ್ರಿ, ಆ ತಟ್ಟೆ ಮೇಲೆ ನೀರ್ ಹಾಕ್ತಿರಿ ನೋಡ್ರಿ, ನೀರ್ ಹಾಕ್ತಿರಲ್ರಿ, ನೀರ್ ಹಾಕಿ ಅದನ್ನ ಯಾಕೆ ನೋಡಿದಾಗ ತೆಳಗ್ ನೀರಿನ ಬೀಳ್ತಾ ಇರ್ತಾವ್ರಿ. ಯಾಕೆ ಬೀಳ್ತಾವ ಅಂದ್ರೆ ಆ ನೀರ್ ಹಾಕಿರ್ತಿರಲ್ಲ, ಆ ನೀರ್ ತಂಪ್ ಇರ್ತದ್ರಿ. ಆ ನೀರಾವಿ ಏನ್ ಬರ್ತದಲ್ಲ, ನೀರಾವಿ ಆ ಬೋಗಣೆಯಿಂದ ಏನ್ ನೀರ್ ಆವಿ ಬರ್ತಿರ್ತದಲ್ಲ, ತಂಪಿಗೆ ಬೆಳೆದ ತಕ್ಷಣ ಅದು ಏನಾಗ್ತದ್ರಿ, ಆವಿ ರೂಪದಿಂದ ಯಾವ ಸ್ಥಿತಿಗೆ ಬರ್ತದೆ, ಒಳ್ಳೆ ದ್ರವ ಸ್ಥಿತಿಗೆ ಬರ್ತದೆ. ನೀರು ದ್ರವ ಸ್ಥಿತಿಯಲ್ಲಿ ಇರ್ತದ, ಅದನ್ನ ಕಾಯಿಸಿದಾಗ ಏನಾಗ್ತದ್ರಿ, ಆವಿ ಸ್ಥಿತಿಗೆ ಬರ್ತದ್ರಿ. ಆವಿಯನ್ನ ತಂಪ್ ಮಾಡಿದಾಗ ಉಲ್ಟಾ ಏನಾಗ್ತದ, ದ್ರವ ಸ್ಥಿತಿಗೆ ಬರ್ತದ. ಅದೇ ಸೇಮ್ ಈ ಮೋಡ ಕೂಡ ಏನ್ರಿ, ಆವಿ ಇರ್ತಿ, ನೀರಾವಿ ಇರ್ತಿ, ಹೌದಾ. ಆ ಆವಿಗೆ ಈ ಗಿಡದ ಬಾಷ್ಪ ವಿಸರ್ಜನೆಯ ತಂಪು ಬಡದಾಗ, ತಂಪು ತೆಗೆದುಗಿಟ್ಟಾಗ ಅದೆಲ್ಲ ಮಳೆಯಾಗಿ ಸುರಿ ಮೋಡಗಳೆಲ್ಲ ಮಳೆ ಆಗ್ತದೆ. ಈ ಕಾಡನ್ನ ನಾಶ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗ್ತದ. ಕಾಡನ್ನ ನಾಶ ಮಾಡೋದ್ರಿಂದ ಮಳೆಯ ಪ್ರಮಾಣದಲ್ಲಿ ತಗ್ಗಿ ಹೋಗ್ತದೆ. ಅಷ್ಟೇ ಅಂದ್ರೆ ಭೂಮಿಯ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗ್ತದೆ. ಏನಾಗ್ತದ್ರಿ, ಭೂಮಿಯ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ, ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಏನ್ ಹೇಳ್ತಿದ್ವಿ, ಓಕೆ. ಹೆಚ್ಚಿನ ಒಂದೊಂದ್ಸಲ ಏನಾಗ್ತದ್ರಿ, ಈ ಸಸ್ಯಗಳು ಬೇರುಗಳು ಮಣ್ಣನ್ನ ಗಟ್ಟಿಯಾಗಿ ಏನ್ ಹಿಡ್ಕೊಂತಾವ್ರಿ, ಆ ಗಟ್ಟಿಯಾದ ಸಸ್ಯಗಳ ಕಾಡನ್ನ ಕಡಿಯೋದ್ರಿಂದ ಮಣ್ಣು ಏನಾಗ್ತದ್ರಿ, ಲೂಸ್ ಆಗ್ತದ್ರಿ. ಲೂಸ್ ಸಾಯ್ಲು ಜೋರಾದ ಗಾಳಿ ಬೀಸಿದ್ರೆ ಏನಾಗ್ತದ್ರಿ, ಆ ಗಾಳಿಯ ಜೊತೆಗೆ ಮಣ್ಣು ಹೋಗ್ಬಿಡ್ತದ್ರಿ. ಏನ ಗಾಳಿ ಒಂದೇ ಅಲ್ಲ, ಕೆಲವು ಸಲ ಏನಾಗ್ತದ್ರಿ, ಜೋರ್ ಮಳೆ ಆದ್ರೂ ಕೂಡ ಏನಾಗ್ತದ್ರಿ, ಮಣ್ಣು ಫಲವತ್ತಾದ ಮಣ್ಣು ಹೊಚ್ಚಿಕೊಂಡು ಹೋಗ್ತದ್ರಿ. ನಾವು ಸಸ್ಯಗಳನ್ನ ಬೆಳೆದಿದ್ದೆ ಆದ್ರೆ ಸಸ್ಯಗಳ ಬೇರುಗಳು ಮಣ್ಣನ್ನ ಏನ್ ಮಾಡ್ತಾವ್ರಿ, ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರ್ತಾವ. ಏನ್ ಬರೀತೀರ ನಿಮ್ಮ, ಏನ್ ಬರೀತೀರಿ, ಹೋಟ್ಲ ಹೊರಗಿಡ ಯಾವೇ
ಒಳಗಿಡ ಒಳಗಿಡ ಅಲ್ಲೇ ಕುಂತು ಬಿಡೋದು. ಏನ್ ಹೆಸರು? ಆ ಸಸ್ಯಗಳ ಬೇರುಗಳು ಏನ್ ಮಾಡ್ತಾವ್ರಿ, ಆ ಫಲವತ್ತಾದ ಮಣ್ಣನ್ನ ಏನ್ ಹಿಡಿದುಕೊಂಡಿರ್ತಾವಲ್ಲ, ಆ ಒಂದು ಮಣ್ಣು ಸಡಿಲವಾಗೋದ್ರಿಂದ ಕೊಚ್ಚಿಕೊಂಡು ಹೋಗ್ತದೆ. ಕೆಲವು ಪ್ರದೇಶಗಳಲ್ಲಿ ಮಳೆನೇ ಆಗೋದಿಲ್ರಿ. ಇನ್ ಕೆಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ಬಿಡ್ತದೆ, ಪ್ರವಾಹ ಬಂದ್ಬಿಡ್ತದೆ, ಹವಾಮಾನ ವೈಪರೀತ್ಯ ಶುರು ಆಗ್ಬಿಡ್ತದೆ. ಯಾಕಂದ್ರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕಾಡುಗಳಿದ್ರೆ ಮಳೆ ಅಲ್ಲೆಲ್ಲೆಲ್ಲೆಲ್ಲೆ ಸುರಿದು ಏನಾಗ್ತದ್ರಿ, ಸರಿಯಾಗಿ ಹೋಗ್ತದೆ. ಎಲ್ಲ ನೀರು ಸಮ ಪ್ರಮಾಣವಾಗಿ ಮಳೆ ಆಗ್ತದೆ, ಸಮ ಪ್ರಮಾಣವಾಗಿ ಭೂಮಿಯ ಮೇಲೆ ನೀರ್ ಇರ್ತದೆ. ಕೆಲವು ಕಡೆ ಆ ಮೋಡಗಳು ಸರಿಯೋಕೆ ಗಿಡಗಳೇ ಇಲ್ಲ. ಇನ್ನು ಕೆಲವು ಬೆಟ್ಟ ಪ್ರದೇಶಗಳಲ್ಲಿ ಆ ಮೋಡಗಳು ಎಲ್ಲಾ ಹೋಗಿ ಒಂದ್ ಕಡೆ ಅತಿ ಹೆಚ್ಚು ಮಳೆ ಆದಾಗ ಏನಾಗ್ತದ್ರಿ, ಅಲ್ಲೆಲ್ಲಾ ಪ್ರವಾಹ ಬಂದು ಗುಡ್ಡ ಬೆಟ್ಟ ಕುಸಿಯೋದು. ಮಡಿಕೇರಿ ಇದೆಲ್ಲ ಕುಸಿತ್ ನೋಡ್ರಿ ಒಂದ್ಸಲ, ಬಹಳಷ್ಟು ಮಳೆಯಾಗಿ ಲ್ಯಾಂಡ್ ಸ್ಲೈಡ್ ಆಯ್ತು. ಭೂಮಿನೇ ಗುಡ್ಡಗಳೇ ಕುಸಿಯೋದು ದೊಡ್ಡ ದೊಡ್ಡ. ಅಲ್ಲಿ ಕಾರ್ಗಳು ಸಿಕ್ತಿದ್ರಿ, ಮನುಷ್ಯರ ಸಿಕ್ತಿದ್ರಿ, ಮನೆಗಳೇ ಬೀಳ್ತಿದ್ರಿ. ಹೌದಾ? ಕೆಲವು ಕಡೆ ಅತಿವೃಷ್ಟಿ ಆಗ್ತದೆ, ಅತಿ ಹೆಚ್ಚು ಮಳೆ ಆಗ್ತದೆ. ಇನ್ನೊಂದ್ ಕಡೆ ಮಳೆನೇ ಆಗೋದಿಲ್ಲ. ಹೌದಾ? ಇನ್ನ ಕೆಲವು ಸಲ ಏನಾಗ್ತದ್ರಿ, ಅತಿ ಒಂದು ಈ ಮಣ್ಣಿನ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿ ಅಲ್ಲಿ ಒಂದು ಹುಲ್ಲು ಕಡ್ಡಿನೂ ಬೆಳೆದಿರೋದಂಗೆ ಆ ಭೂಮಿ ಪರಿವರ್ತನೆ ಆಗ್ತದೆ. ಆ ರೀತಿ ಆಗೋದನ್ನ ಏನಂತ ಕರಿತೀವಿ ನಾವು? ಮರುಭೂಮೀಕರಣ. ಏನಂತ ಕರಿತೀವ್ರಿ? ಹೌದಾ? ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿ ಬರ್ರಿ. ಮರುಭೂಮೀಕರಣ ಎಂದರೆ ಮರುಭೂಮೀಕರಣ ಎಂದರೇನು? ಮಣ್ಣಿನ ಮೇಲ್ಪದರವು ಮಣ್ಣಿನ ಮೇಲ್ಪದರದ ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಮಣ್ಣಿನ ಮೇಲ್ಪದರದ ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರವು ತೆರೆದುಕೊಳ್ಳುತ್ತದೆ. ಭೂಮಿಯ ಕೆಳಪದರವು ತೆರೆದುಕೊಳ್ಳುತ್ತದೆ. ಮಣ್ಣಿನ ಗಟ್ಟಿಯಾದ ಪದರವು ಮತ್ತು ಕಲ್ಲುಗಳು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತದೆ. ಈ ಪದರದಲ್ಲಿನ ಮಣ್ಣು ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನ
ಹೊಂದಿರುತ್ತದೆ. ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನ ಹೊಂದಿರುತ್ತದೆ. ಕ್ರಮೇಣ ಇದು ಮರುಭೂಮಿಯಾಗಿ ಮಾರ್ಪಾಡಾಗುವುದನ್ನ ಮರುಭೂಮೀಕರಣ ಎನ್ನುವರು. ಈಗ ಅರಣ್ಯ ನಾಶದಿಂದ ಮತ್ತೊಂದು ಏನ್ ತೊಂದರೆ ಆಗ್ತದೆ ಅಂದ್ರೆ, ಅರಣ್ಯ ನಾಶದಿಂದ ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗ್ತದ್ರಿ. ಮಣ್ಣು ನೀರನ್ನ ಹಿಡಿದಿಟ್ಕೊಳ್ಳಿಲ್ಲ ಅಂದ್ರೆ, ಸಂಗ್ರಹಣೆ ಅದು ಹೀರ್ಕೊಳ್ಳಿಲ್ಲ ಅಂದ್ರೆ, ಅದನ್ನ ಅಂತರ್ಗತ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದ್ರಿ, ಮಣ್ಣು ನೀರಿನ ಮೇಲೆ ನಿಂದ್ರಲ್ರಿ, ಹರಿಯೋಕ್ ಶುರು ಆಗ್ತದೆ. ಯಾವಾಗ ನೀರು ಹರಿಯೋಕ್ ಶುರು ಆಗ್ತದಲ್ರಿ, ಅವಾಗ ಏನಾಗ್ತದ್ರಿ, ಪ್ರವಾಹಗಳು ಉಂಟಾಗ್ತವೆ. ಒಂದ್ ವೇಳೆ ಮಣ್ಣಿಗೆ ನೀರನ್ನ ಹೀರ್ಕೊಳ್ಳೋ ಸಾಮರ್ಥ್ಯ ಇತ್ತಂದ್ರೆ ಆ ನೀರು ಇಂಕೊಂಡ್ಬಿಡ್ತದ್ರಿ, ಪ್ರವಾಹ ಆಗೋದಿಲ್ಲ. ಬಹಳಷ್ಟು ನೀರು ಹಿಂಗ್ ಹರ್ಕೊಂಡು ಹೋಗೋದಿಲ್ಲ. ಪ್ರವಾಹ ಆಗೋದ್ರಿಂದ ಎಷ್ಟೋ ನಗರಗಳು ಮುಳುಗ್ತಾವ್ರಿ. ಈಗ ಬೆಂಗಳೂರು ಅದಲ್ರಿ, ಬೆಂಗಳೂರು ಸಿಟಿ ಬಹಳಷ್ಟು ಜೋರ್ ಮಳೆ ಬಂತ್ರಿ. ಬಹಳಷ್ಟು ಜೋರ್ ಮಳೆ ಬರೋಣ ಏನಾಯ್ತ್ರಿ, ಎಷ್ಟೋ ಆ ಬೆಂಗಳೂರ ಸಿಟಿ ನೀರಾಗೆ ಅದ. ಯಾರು ತಿರ್ಗಾಡ್ಲಾರ್ದಂಗ, ಯಾರು ಹೋಗ್ಲಾರ್ದಂಗ, ಬರ್ಲಾರ್ದಂಗ. ಯಾಕ ಹಂಗಾಗ್ಯದ್ರಿ? ಎಲ್ಲಾ ಏನ್ ಮಾಡ್ಯಾರ್ರಿ, ಬರೀ ಎಲ್ಲಾ ಕಡೆ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟ್ಯಾರ್ರಿ. ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಮಣ್ಣೆಲ್ಲಾ ಕಾಂಕ್ರೀಟ್ ಮೇಲೆ ಬೀಳ್ತದ್ರಿ. ಬೀಳೋದ್ರಿಂದ ಏನಾಗೋದಿಲ್ರಿ, ಮಣ್ಣು ನೀರಾಗ ನೆಲದಾಗ ಹೀರ್ಕೊಳಕ್ ಸಾಧ್ಯ ಆಗಂಗಿಲ್ರಿ. ಎಲ್ಲಾ ಕಡೆ ಟಾರ್ ರೋಡ್, ಕಾಂಕ್ರೀಟ್ ಬಿಲ್ಡಿಂಗ್, ಸಿಮೆಂಟ್ ರೋಡ್ ಮಾಡಿರೋದ್ರಿಂದ ಏನಾಗ್ತದ್ರಿ, ಮಣ್ಣು ನೀರಾಗ ಭೂಮಿಯ ಒಳಗೆ ಹೋಗೋದಿಲ್ರಿ, ಬದಲಾಗಿ ಹರಿಯೋಕ್ ಶುರು ಆಗ್ತದ್ರಿ. ಯಾವಾಗ ನೀರ್ ನಿಂದ್ರಕ್ ಶುರು ಆಗ್ತದಲ್ರಿ, ದೊಡ್ಡ ಪ್ರವಾಹ ಉಂಟಾಗ್ತದೆ. ಒಂದ್ ವೇಳೆ ಗಿಡ ಮರಗಳು ಇದ್ರೆ ಆ ಒಂದು ಮಣ್ಣಿಗೆ ಯಾವ ಶಕ್ತಿ ಇರ್ತದ್ರಿ, ನೀರನ್ನ ಹೀರಿಕೊಳ್ಳುವ ಶಕ್ತಿ ಇರ್ತದೆ. ಎಂತ ಶಕ್ತಿ ಇರ್ತದ್ರಿ, ಹೀರಿಕೊಳ್ಳುವ ಶಕ್ತಿ. ಇನ್ನ ಅರಣ್ಯ ಮತ್ತು ವನ್ಯ ಜೀವಿಗಳ ಸಂರಕ್ಷಣೆ. ಅರಣ್ಯ ಮತ್ತು ವನ್ಯ ಜೀವಿಗಳ ಸಂರಕ್ಷಣೆ. ವನ್ಯಜೀವಿಗಳ ಅರಣ್ಯ ಮತ್ತು ವನ್ಯ ಜೀವಿಗಳ ಸಂರಕ್ಷಣೆ. ಯಾವ ರೀತಿ ಅರಣ್ಯ ಮತ್ತು ವನ್ಯ ಜೀವಿಗಳ ಸಂರಕ್ಷಣೆಯನ್ನ ಮಾಡಬಹುದು ಅನ್ನೋದನ್ನ ನಾವೀಗ ಬೇಕು. ಅರಣ್ಯವನ್ನ ನಾವು ಸಂರಕ್ಷಣೆ ಮಾಡ್ಬೇಕಂದ್ರೆ ಕಾಡುಗಳನ್ನ ಕಡಿಬಾರ್ದು. ಹೌದಾ? ಕಾಡುಗಳನ್ನ ಕಡಿಬಾರ್ದು. ಕಾಡುಗಳನ್ನ ಕಡಿಬಾರ್ದಂದ್ರೆ ಸುಮ್ಮನೆ ಯಾರು ಕಾಡು ಕಡಿಬಾರ್ಲಿ ಅಂದಾಗ ಯಾರು ಕಾಡು ಕಡಿಯೋದ್ ನಿಲ್ಲಿಸ್ತಾರ? ಯಾರು ನಿಲ್ಸೋದಿಲ್ಲ. ಅದಕ್ಕೆ ಅರಣ್ಯ ಸಂರಕ್ಷಣಾ ಕಾನೂನು ಅಂತ ಕಾನೂನು ಮಾಡ್ಯಾರ. ಯಾರು ಕಾಡುಗಳನ್ನ ವಿದೌಟ್ ಪರ್ಮಿಷನ್ ಕಡಿತಾರ ನೋಡ್ರಿ, ಅದನ್ನ ಒಂದು ಕಾನೂನು ಪ್ರಕಾರ ಶಿಕ್ಷೆಯನ್ನ ವಿಧಿಸ್ತಾರ. ಹೌದ್ರಿ? ಕಾನೂನು ಪ್ರಕಾರ ಶಿಕ್ಷೆ ವಿಧಿಸೋದ್ರಿಂದ ಜನರಲ್ಲಿ ಏನು, ನಾವು ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗ್ತದೆ ಅನ್ನೋದನ್ನ ಒಂದು ಭಯ ಹುಟ್ಟುತ್ತದೆ. ಅವಾಗ ಜನರು ಏನ್ ಮಾಡ್ತಾರೆ, ಅರಣ್ಯವನ್ನ ಕಡಿಯೋದನ್ನ ನಿಲ್ಲಿಸ್ತಾರೆ ಅಂತ ಭಾವಿಸಲಾಗಿದೆ. ಆದ್ರೆ ಒಳಗೆ ಏನ್ ಮಾಡ್ತಾರ್ರಿ, ಈ ಅಧಿಕಾರಿಗಳಿಗೋ ಅಥವಾ ರಾಜಕಾರಣಿಗಳಿಗೋ ಬಹಳಷ್ಟು ದುಡ್ಡು ಕೊಟ್ಟು ಏನ್ ಮಾಡ್ತಾರ್ರಿ, ಕಳ್ಳ ಸಾಗಾಣಿಕೆ ಅಂತ ಮಾಡ್ತಾರ. ಎಲ್ಲರಿಗೂ ಗೊತ್ತಿರ್ತದ್ರಿ. ಆದ್ರೆ ಏನ್ ಮಾಡ್ತಾರ್ರಿ, ಯಾರು ಕಾಡ್ ಕಡಿಯಂಗಿಲ್ಲ, ನಿಮ್ ಜೈಲ್ದಾಗ ಹಾಕ್ತೀನಿ ಅನ್ನೋದು. ಆದ್ರೆ ರಾತ್ರಿ ಅದಕ್ಕೊಂದ್ ಟೀಮೇ ಇರ್ತದ್ರಿ, ಟೀಮೇ ಇರ್ತದ್ರಿ. ಅದು ಏನ್ ಮಾಡ್ತಾರ್ರಿ, ರಾತ್ರಿ ಆ ಕಟ್ಟಿಗೆಯನ್ನ ಕಡಿದು ಸಾಗಿಸ್ತಾರ್ರಿ. ಅದೆಲ್ಲಾ ಎಲ್ಲರಿಗೂ ಗೊತ್ತಿರ್ತದ.
ಅದು ಏನಾಗ್ತದ್ರಿ, ಅಷ್ಟ ಮಾಡು ಕೂಡ ಸರ್ಕಾರ ಎಷ್ಟೇ ಕಾಯ್ದೆ ಕಾನೂನು ಮಾಡಿದ್ರು ಕೂಡ ಅದ್ರ ಸರ್ಕಾರದ ಹಿಂದಿರುವ ರಾಜಕಾರಣಿಗಳು ದುಡ್ಡಿನ ಆಸೆಗೆ ಆ ಕಾಯ್ದೆ ಕಾನೂನುಗಳನ್ನ ಅವರೇ ಏನ್ ಮಾಡ್ತಾರ್ರಿ, ಗಾಳಿಗೆ ತೂರಿ ನಾಶ ಮಾಡ್ತಾರ್ರಿ ಎಲ್ಲ. ಆದ್ರೆ ನಾವ್ ಏನ್ ಮಾಡ್ಬೋದು ಅಂದ್ರೆ ನಮ್ಮ ಮನೆ ಹೊಲಗಳಲ್ಲಿ ಏನಾದ್ರು ಗಿಡ ಕಾಣಿಸ್ತಾ ಇದ್ರೆ ಆ ಗಿಡಗಳಿಗೆ ನೀರ್ ಹಾಕ್ಬೇಕ್ರಿ. ಆ ಗಿಡಗಳು ಬೆಳೆಯುವಂಗೆ ದೊಡ್ಡ ಆಗುವಂಗೆ ನಾವು ನೋಡ್ಕೋಬೇಕ್ರಿ. ಅವಕ್ ಬೇಲಿ ಕಟ್ಬೇಕ್ರಿ. ಹಿಂಗ್ ಮಾಡೋದ್ರಿಂದ ಕಾಡೇನೋ ಬೆಳಿತದೇನಂತ ಅಂತ ಕರಿತೀವಿ ನಾವು. ಕಾಡ್ ಬೆಳೆದಿಲ್ಲ ಅಂದ್ರೂ ನಾಡೇ ಒಂದ್ ರೀತಿ ಕಾಡಾದಂಗ ಮಾಡಬಹುದಲ್ಲ. ಜಾಸ್ತಿ ನಾವು ಗಿಡಗಳನ್ನ ಬೆಳೆಸೋದ್ರಿಂದ, ಜಾಸ್ತಿ ನಾವು ಸಸ್ಯ ಸಂಪತ್ತನ್ನ ಹೆಚ್ಚು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದ್ರಿ. ಬೇಸಿಗೆಯಲ್ಲಿ ನಾವಿರೋ ವಾಸಸ್ಥಳ ಹೆಚ್ಚು ಏನಾಗೋದಿಲ್ರಿ, ಕಾಯೋದಿಲ್ರಿ. ಅವಾಗ ಬಾಳ ನಮ್ಗೆ ಸೆಕೆ ಅನ್ಸೋದಿಲ್ರಿ. ಮತ್ತೆ ಎಲ್ಲಿ ಹೆಚ್ಚು ಗಿಡಗಳು ಇರ್ತಾವ ನೋಡ್ರಿ, ಅಲ್ಲಿ ಏನಾಗ್ತದ್ರಿ, ಮಳೆಯ ಪ್ರಮಾಣ ಹೆಚ್ಚಾಗ್ತದ್ರಿ. ಆ ಒಂದು ಉದ್ದೇಶಕ್ಕಾಗಿ ನಾವೆಲ್ಲರೂ ಏನ್ ಮಾಡ್ಬೇಕ್ರಿ, ನಮ್ಮ ಪ್ರದೇಶಗಳಲ್ಲಿ ಏನ್ ಮಾಡ್ಬೇಕ್ರಿ, ಗಿಡಗಳನ್ನ ಬೆಳೆಸ್ಬೇಕ್ರಿ. ಈಗ ಒಬ್ಬತ ಏನ್ ಮಾಡಿದ, ಅಮೆರಿಕದಲ್ಲಿ ಇದ್ದವನು ಇಂಡಿಯಾಕ್ ಬಂದು ಸಿದಕೊಂಡ್ರು. ಒಂದು 100 ಎಕರೆ ಎಂತ ಜಮೀನ್ ತಗೊಂಡ್ರಿ, ಬರಡು ಜಮೀನ್ ತಗೊಂಡ್ರಿ. ಅಂತದ್ರಿ ಬರಡು ಭೂಮಿ. ಅಲ್ಲಿ ಲಕ್ಷಾಂತರ ಬಹಳಷ್ಟು ದುಡ್ಡು ದುಡ್ಕೊಂಡ್ ಬಂದಿದ. 100 ಎಕರೆ ಬರಡು ಜಮೀನ್ ತಗೊಂಡು ಲಕ್ಷಾಂತರ ಏನ್ ಮಾಡಿದ, ಗಿಡಗಳನ್ನ ಹಚ್ಚಿದ. ಲಕ್ಷಾಂತರ ಗಿಡಗಳು ಅವೆಲ್ಲ ಬೆಳೆದು ದೊಡ್ಡ ಕಾಡಾಗಿ ಏನಾಯ್ತ್ರಿ, ಬದಲಾವಣೆ ಆಯ್ತು. ದೊಡ್ಡ ಕಾಡಾಗಿ ಬದಲಾವಣೆ ಆಗಿರೋದ್ರಿಂದ ಅಲ್ಲಿ ವಾಸಸ್ಥಾನಕ್ಕೆ ಎಲ್ಲಿ ಗಿಡಗಳು ಮರಗಳು ಎಲ್ಲಿರ್ತಾವಲ್ಲ ಅಲ್ಲೆಲ್ಲಾ ಪ್ರಾಣಿ ಪಕ್ಷಿಗಳು ಬಂದ್ಬಿಡ್ತಾವ್ರಿ. ಎಲ್ಲಾ ಪ್ರಾಣಿ ಪಕ್ಷಿಗಳು ಅಲ್ಲಿ ಬಂದು ಇರೋಕ್ ಶುರು ಆಗ್ತದೆ. ಎಲ್ಲಾ ಪ್ರಾಣಿ ಪಕ್ಷಿಗಳು, ಇಲ್ಲಿ ಆನೆ, ಹುಲಿ, ಸಿಂಹ ಎಲ್ಲಾ ಆ ಜಾಗದಲ್ಲಿ ಈಗ ಬಂದ. ಯಾಕಂದ್ರ ಅಲ್ಲಿ ಅವಕ್ಕೆ ಆಶ್ರಯ ಸಿಗ್ತದ, ಹುಲ್ಲು ನೀರು ಸಿಗ್ತದ, ಅವಕ್ಕೆ ಸುರಕ್ಷಿತ. ಈಗ ಅದೊಂದು ಒಬ್ಬ ವ್ಯಕ್ತಿಯ ಒಂದು ಪ್ರೈವೇಟ್ ಸ್ವಂತ ಕಾಡಾಗಿ ಅದು ಒಂದು ಪರಿವರ್ತನೆ ಆಗಿದೆ. ಒಬ್ಬ ವ್ಯಕ್ತಿ, ಗೋರ್ಮೆಂಟ್ದೆಲ್ಲ ಕಾಡು, ಯಾರದ್ರಿ, ಆ ವ್ಯಕ್ತಿದೇ ಕಾಡು. ಅವನು ಯಾರೇ ಪ್ರವಾಸಿಗರು ಆ ಕಾಡು ನೋಡ್ಕೊಂಡ್ ಹೋಗಕ ಏನ್ ಮಾಡ್ಯಾರ, ಈಗ ಪರ್ಮಿಷನ್ ಕೊಟ್ಟ, ನೀವು ಸರಿ ಒಂದ್ ಕಾಡ್ ನೋಡ್ಕೊಂಡ್ ಹೋಗ್ರಿ ಅಂತ. ಹಂಗ ನಾವು ಬಹಳಷ್ಟು ಗಿಡಗಳನ್ನ ಬೆಳೆಸಿದ್ರೆ, ಕಡಿದೇ ಇದ್ರೆ ಏನಾಗ್ಬೋದ್ರಿ, ನಮ್ ಸುತ್ತಮುತ್ತನು ಒಂದು ಚಂದ ವಾತಾವರಣ ಏರ್ಪಡ್ಬೋದು, ಕಾಡುಗಳು ಬೆಳಿಬಹುದು. ಇನ್ನ ಕೆಲವು ಪ್ರದೇಶಗಳಿಗೆ ಸರ್ಕಾರ ಏನ್ ಮಾಡಿದ್ರೆ, ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿದ್ರೆ. ಅಲ್ಲಿ ಮೀಸಲು ಪ್ರದೇಶ ಅಂದ್ರೆ ಆ ಒಂದು ವನ್ಯಜೀವಿಗಳಿಗೆ ಮಾತ್ರ ಅಲ್ಲಿ ಇರೋಕೆ ಒಂದು ಅವಕಾಶ. ಯಾರೇ ಅಲ್ಲಿ ಬೇರೆದವರು ಹೋಗಿ ಅಲ್ಲಿ ಇರುವಂತಿಲ್ಲ, ಅಥವಾ ಬೇಟೆ ಆಡುವಂತಿಲ್ಲ, ಅಥವಾ ಅಲ್ಲಿ ಒಂದು ಗಿಡಗಳನ್ನ ಕಡಿಯುವಂತಿಲ್ಲ. ರಿಸರ್ವ್ಡ್ ಫಾರೆಸ್ಟ್ ಅಂತ ಕರೀತಾರೆ ಅದನ್ನ. ಅಲ್ಲಿ ಹ್ಯೂಮನ್ ಆಕ್ಟಿವಿಟಿ ಆ ಒಂದು ನಿರ್ದಿಷ್ಟವಾದ ಪಕ್ಷಿ ಅಥವಾ ಪ್ರಾಣಿ ಸಂಕುಲಕ್ಕೆ ಅದು ಮೀಸಲಾದ ಪ್ರದೇಶ. ಉದಾಹರಣೆಗೆ ಪಚ್ಚಮಡಿ ಅರಣ್ಯ ಪ್ರದೇಶ ಅಂತ. ಈ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳು ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಸಸ್ಯ ಪ್ರಾಣಿಗಳನ್ನ ಹೋಲುತ್ತವೆ ಎಂದು ಅವರು ತಿಳಿದಿದ್ದರು. ಈ ಪ್ರದೇಶದಲ್ಲಿರುವ ಜೀವ ವೈವಿಧ್ಯತೆ ಅನನ್ಯವಾಗುವುದೆಂದು ಪ್ರೊಫೆಸರ್ ಅಹಮದ್ ನಂಬಿದ್ದಾರೆ. ಈ ಮೀಸಲು ಜೀವಗೋಳದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತೆ ಮಾಧವಜಿ ಎಂಬ ಅರಣ್ಯ ನೌಕರನ್ನು ಅವರು ವಿನಂತಿಸುತ್ತಾರೆ. ಅಂತ ಜೈವಿಕ ಪ್ರಾಮುಖ್ಯತೆ ಪ್ರದೇಶಗಳನ್ನ ಸಂರಕ್ಷಿಸುವುದರಿಂದ ಅವುಗಳು ನಮ್ಮ ರಾಷ್ಟ್ರೀಯ ಪರಂಪರೆಯ ಭಾಗವಾಗುತ್ತದೆ ಎಂದು ಅವರು ವಿವರಿಸುತ್ತಾರೆ. ನಮ್ಮ ವೈಯಕ್ತಿಕ ಪ್ರಯತ್ನಗಳು ಮತ್ತು ಸಮಾಜದ ಪ್ರಯತ್ನವಲ್ಲದೆ ಸರ್ಕಾರಿ ಸಂಸ್ಥೆಗಳು ಅರಣ್ಯಗಳ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುತ್ತವೆ ಎಂದು ಮಾಧವಜಿ ಮಕ್ಕಳಿಗೆ ವಿವರಿಸುತ್ತಾರೆ. ಸರ್ಕಾರವು ಅರಣ್ಯಗಳು ಮತ್ತು ವನ್ಯಜೀವಿಗಳು ಸಂರಕ್ಷಿಸಲು ನಿಯಮಗಳನ್ನ ಮಾಡ್ಯಾರ. ಈಗ ಮೀಸಲು ಜೀವಿಗಳ ಅಥವಾ ರಕ್ಷಿತ ಜೀವಿಗಳ ಅಂದ್ರೆ ಏನೋ ನೋಡೋಣ. ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶ. ಮೀಸಲು ಜೀವಿಗಳಂದ್ರೆ
ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ. ಆ ಮೀಸಲು ಜೀವಿಗಳಲ್ಲಿ ಅಲ್ಲಿ ಮೀಸಲು ಜೀವಿಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳಿಗೆ ಸಂರಕ್ಷಣೆ ನೀಡುವುದಲ್ಲದೆ ಅಲ್ಲಿ ವಾಸಿಸುವಂತಹ ಬುಡಕಟ್ಟು ಜನರು ಇರ್ತಾರೆ. ಬುಡಕಟ್ಟು ಜನರು ಅಂದ್ರೆ ಕಾಡಿನಲ್ಲಿ ವಾಸಿಸುವಂತ ಜನರು, ನಾಡಿನಾಗಿರೋರಲ್ರಿ. ಹೇಳ್ರಿ ನಾವು ಹೋಗಿ ಅಲ್ಲಿ ಇರ್ತೇವೆ ಅಂದ್ರ ಅಲ್ಲಲ್ಲ, ನೀವು ಅಲ್ಲೇ ಹುಟ್ಟಿರ್ಬೇಕು, ಅಲ್ಲೇ ಬೆಳೆದಿರ್ಬೇಕು. ಅವ್ರನ್ನ ಬುಡಕಟ್ಟು ಜನರು ಅಂತ ಕರೀತಾರೆ. ಇಲ್ರಿ ಅವ್ರು ಹೋಗಿ ಬೇಟೆ ಆಡ್ಬೋದೇನ್ರಿ, ಗಿಡ ಮರ ಕಡಿಬೋದೇನ್ರಿ? ಅವರು ಕೂಡ ಬೇಟೆ ಆಡೋಂಗಿಲ್ಲ. ಮತ್ತ ಅವ್ರ ಬದುಕ್ ಹೆಂಗಂದ್ರೆ ಅವ್ರ ಕಾಡಿನಲ್ಲಿ ಹೋಗಿ ದನ ಕರ ಮೆಸ್ಕೊಂಡ್ ಬರ್ಬೋದು, ಜೇನು ಬಿಡಿಸ್ಕೊಂಡ್ ಬಂದು ಅದನ್ನ ಮಾರ್ಬೋದು. ಉರುವಲಿಗಾಗಿ ಗಿಡದಿಂದ ಬಿದ್ದಿರ್ತದಲ್ಲ ಕಟ್ಟಿಗೆ, ಹಳಿ ಗಿಡ ಆಗಿರ್ತಾರ ಬಿದ್ದಿರ್ತಲ್ಲ, ಬಿದ್ದಂತ ಕಟ್ಟಿಗೆ ತಂದು ಉರುವಲಾಗಿ ಅವರು ಅದನ್ನ ಉಪಯೋಗ ಮಾಡ್ಬೋದು. ಗಿಡಗಳನ್ನ ಕಡ್ಕೊಂಡ್ ಬಂದು ಅದನ್ನ ಉರಿಯೋಂಗಿಲ್ಲ, ಗೊತ್ತಾಗ್ತದಲ್ಲ. ಆ ಕಾಡಿಗೆ ಹಾನಿ ಆಗದಂತೆ ವಾಸ ಮಾಡಕ್ಕೆ ಅವರಿಗೆ ಅವಕಾಶ ಕಲ್ಪಿಸಲಾಗಿರ್ತದೆ. ಉಳಿದವ್ರಿಗೆ ಬೇರೆಯವ್ರಿಗೆ ಅಲ್ಲಿ ಹೋಗಿ ಅಲ್ಲಿ ಪ್ರವೇಶ ಮಾಡಕ್ಕೆ ಪರ್ಮಿಷನ್ ಬೇಕಾಗ್ತದೆ. ಅಲ್ದೇನೆ ಯಾರು ಅಲ್ಲಿ ಗಿಡ ಕಡಿಯುವಂತಿಲ್ಲ, ಬೇಟೆ ಆಡುವಂತಿಲ್ಲ, ಗೊತ್ತಾಗ್ತದಲ್ಲ. ಇದನ್ನ ಏನಂತ ಕರಿತೀವಿ ನಾವು? ಮೀಸಲು ಜೀವಗೋಳ ಅಂತ ಕರಿತೀವಿ. ನಿಮ್ಮ ಏರಿಯಾದಾಗ ಯಾವ್ದಾರ ಮೀಸಲು ಜೀವಗೋಳ ಅದಾವನ್ರಿ? ಈ ರೀತಿ ಬುಡಕಟ್ಟು ಜನರು ವಾಸ ಮಾಡುವಂತದ್ದು, ಈ ಕಾಡುಗಳಿರೋದು ನಿಮ್ ಸಮೀಪ ಯಾವ ಅದಾವನ್ರಿ? ಅವಿಲ್ಲ ಇರ್ಬೇಕ್ ನೋಡ್ರಿ. ಇಲ್ಲ ಈ ಕಡೆ ಇದು ಐತಿಲ್ಲ, ಯಾವ್ದದು ಆ ಏರಿಯಾ ಮೀಸಲು ಜೀವಗಳು ಇಲ್ಲ. ಅಲ್ಲಿ ಒಂದ್ ಕಾಡಿಲ್ಲ ಆ ಏರಿಯಾಗ? ಅಲ್ಲಿ ಆನೆ ಜಿಂಕಿ ಇಲ್ಲ ಇರ್ಬೇಕ್ ನೋಡ್ರಿ. ನೀವ್ ಹೋಗಿರಿಲ್ಲ ಆ ಕಡೆ ಆಯರ್ ಕಡೆ? ನೋಡಿಲ್ ನೀವು? ನಾವ್ ಬರೋ ಮುಂದಾಗ ಆನೆ ಜಿಂಕಿ ಎಲ್ಲಾ ಭೇಟಿ ಹಾಕವ, ನೋಡಿಲ್ಲ? ಮನೆ ಒಂದ್ ಸಿಡಿದ್ ಬಂದಿತ್ತಿಲ್ಲೇ ಬಂದಿತ್ತ? ತಾಂಬಾದಾಗ ಬಂದಿತ್ತ? ತಾಂಬಾದಾಗ ಬಂದು ಶಿವನಿಗೆ ಹೋಯ್ತಾ? ಬಲ್ಲೆ ಜಿಗರ್ ಐತಿ ನೋಡ್ಲೆ ಚಿರತಿ, ಒಮ್ಮೆಂದೊಮ್ಮೆ ತಾಂಬಾದಾಗಿರ್ತದ, ಒಮ್ಮೆಂದೊಮ್ಮೆ ಶಿವನಿಗೆ ಹೋಗಿ. ಇಲ್ಲಿ ನಾವು ಇದು ಜಾಸ್ತಿ ಮಳೆ ಆಗದಿರುವ ಒಂದು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆ ಅರಣ್ಯ ಇಲ್ಲ. ಹೌದಾ? ಕಾಡಿಲ್ಲ ಅಂದ್ರೆ ಇಲ್ಲಿ ಒಂದು ಪಕ್ಷಿ ಪ್ರಾಣಿಗಳು ವಾಸ ಮಾಡೋದಿಲ್ಲ. ಇದು ಬಯಲುಸೀಮೆ ಆಗಿರೋದ್ರಿಂದ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರ್ತದೆ. ಅದಕ್ಕೆ ವನ್ಯಜೀವಿಗಳು, ಈ ಕಾಡಿನ ಮೃಗಗಳು ಇಲ್ಲಿ ನಮ್ಗೆ ಸಿಗೋದಿಲ್ಲ. ಆದ್ರೆ ಪಶ್ಚಿಮ ಘಟ್ಟ ನೀವು ಅಲ್ಲಿ ಏನಾರು ಹೋದ್ರೆ ಅಲ್ಲಿ ಹುಲಿ ಸಿಂಹ ಚಿರತೆ, ಹೌದಾ, ನರಿ ಇಂಥವೆಲ್ಲ. ಹುಲಿ ಸಿಂಹ ಏನ್ ಕಾಣ್ಲಿಲ್ಲ ಅಂದ್ರೂ ಚಿರತೆ, ನರಿ ಇಂತ ಸಣ್ಣ ದೊಡ್ಡ ಪ್ರಾಣಿಗಳು ಕಾಣಿಸ್ತದೆ. ಯಾಕಂದ್ರೆ ಹುಲಿ ಯಾಕೆ ಕಾಣಿಸೋದಿಲ್ಲ ಅಂದ್ರೆ ಹುಲಿಗಳ ಸಂಖ್ಯೆ ಬಹಳ ಕಡಿಮೆ ಆಗತ್ತೆ, ಹೌದ್ರಿ? ಅದಕ್ಕೆ ಅವು ಕಾಣಿಸೋದಿಲ್ಲ. ಯಾಕಲ್ಲ ನಾಳೆ ಹೇಳೋಣ, ಏನ್ ಹೇಳೋ ನೀನು ಹನುಮಂತ ಯಾವ ಎದ್ನದಲ್ಲಿ ಹನುಮಂತ ಯಾವ